ನಾಟಕದ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂಥ ನಿಟ್ಟಿನಲ್ಲಿ ಸಹಕರಿಸಬೇಕಂತ ಕೇಳ್ತಿದ್ದೀನಿ. ನಮ್ಮ ವಿಧಾನ ಪರಿಷತ್ ಸದಸ್ಯರು ಚಲವಾದಿ ನಾರಾಯಣ ಸಾಹೇಬ್ ಮಾಡಿ ದಯಮಾಡಿ ವೇದಿಕೆ ಕೂಡ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ವಲ್ಪ ಸರಿ ಅಂತ ಜಸ್ಟ್ ಮಾಡಿದ್ದಾರೆ. ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿತ್ತು. ಈಗ ಸರ್ಕಾರ ಬಂದಮೇಲೆ ಪೆಟ್ರೋಲ್ ಹಾಲಿನ ರೇಟು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಮತ್ತೆ ಜಾಸ್ತಿ ಆಗ್ತಾ ಇದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ಸಿಂಗಲ್ ಡಿಜಿಟ್ಗೆ ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನಿಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ. ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ. ಟ್ರಾಕ್ಟರ್ ಡೀಸೆಲ್ ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದೆ. ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ ₹3 ಜಾಸ್ತಿ ಮಾಡಿದ್ರು. ಈಗ ಮತ್ತೆ ₹2 ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ ₹50 ಜಾಸ್ತಿ. ಅಂದರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಲಿಸ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ ಎಷ್ಟು ನಾಲಿಗೆ ಇದೆ ನಿಮಗೆ? ನಮ್ಗೆ ಹೇಳಿದ್ರಿ BJP ಅವರಿಗೆ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಜನಗಳು ಬಡವರ ಗತಿ ಏನು ಇವತ್ತು? ಒಂದು ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಒಂದು ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂಥ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯುವ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡುವಾಗ ಕಾಫಿ ಟೀ ಕುಡಿಯುವಂಥದ್ದು, ಅದರ ಮೇಲೇನೂ ಕಲ್ಲು ಹಾಕದಂಥ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಈ ಸರ್ಕಾರ ಭಾಳ ದಿನ ಉಳಿಯಲ್ಲ. ಈ ಬೆಲೆ ಏರಿಕೆಯನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ. ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಕಪ್ಪ ಕಾಣಿಕೆಯನ್ನು ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡೋಕ್ಕೋಸ್ಕರ ಈ ಒಂದು ಏರಿಕೆಯನ್ನು ಮಾಡೋ ಮುಖಾಂತರ ಲೂಟಿ ಹೊಡೆಯುವಂಥ ಲೂಟಿಕೋರರ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲಿರೋದು. ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು. ಜನ ಇವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ಏನು ಬರ್ತೈತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವರಿಗೆ ಡಿಪಾಸಿಟ್ ಬರಬಾರ್ದು.
ಆ ಥರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನು ಕಡಿಮೆ ಮಾಡ್ತಾರೆ. ಇಲ್ಲ ಅಂದರೆ ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಆದ ತಕ್ಷಣನೇ ಬಸ್ ದರವನ್ನು ಏರಿಕೆ ಮಾಡ್ಕೊಳಕ್ಕೆ ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಬೆಲೆ ಏರಿಕೆಯ ಒಂದು ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನನಗೆ ಸ್ಪಷ್ಟ ಮಾಹಿತಿ ಇದೆ. ಏರಿಕೆಯನ್ನು ಮಾಡ್ತಾರೆ. ಬಸ್ ಮತ್ತು ದರ ಏರಿಕೆ ಆದರೆ ಇನ್ನಷ್ಟು ಎಲ್ಲ ಬೆಲೆಗಳು ಏರಿಕೆಯನ್ನು ಆಗ್ತೈತೆ. ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ. ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ನುಡಿದಂತೆ ನಡೆದಿದ್ದೀರಿ ಅಂತ. ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ಮ ಯೋಗ್ಯತೆಗೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ನಿಮ್ಗೆ ತಟ್ಟುತ್ತೆ. ನೋಡಿ, ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಿಲ್ಲಿಸಿಲ್ಲ. ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು. ಈಗ ರಸ್ತೆ ತಡೆ ಏನೋ ಆಯಿತು. ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕ್ಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀರಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು. ಆ ರೀತಿ ಒಂದು ಹೋರಾಟವನ್ನು ದಿಗ್ಬಂಧನ ಹಾಕುವಂತ ಕೆಲಸವನ್ನ ನಮ್ಮೆಲ್ಲ ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾರೆ. ಹೆಸರಿಗೆ ಬಡವರಿಗೆ 2,000. ಆದರೆ ಈ ತೆರಿಗೆಗಳು ನೋಡ್ತಾ ಇದ್ರೆ ಹಾಲನ್ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಗೈಡ್ಲೈನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ರು ಬಡವರ ರಕ್ತವನ್ನ ತಿಗಣೆ ಸೊಳ್ಳೆಗಳ ತರ ಈರ್ತಾ ಇದ್ದಾರೆ. ಇವ್ರಿಗೆ ಶಾಪ ತಟ್ಟೈತೆ. ಈ ಶಾಪದಿಂದನೇ ಈ ಸರ್ಕಾರ ಬಿದ್ದು. ಅಲ್ಲ, ಬಿಜೆಪಿ ಹಗರಣ ಮುಚ್ಚ ಹಾಕ್ಲಿಕ್ಕೆ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಖರ್ಗೆ ಅವರು ಹೇಳ್ತಾರೆ. ತುರ್ತು ಪರಿಸ್ಥಿತಿ ಮುಚ್ಚ ಹಾಕ್ಲಿಕ್ಕೆ. ನೀಟ್ ಪರೀಕ್ಷೆ ಆಯಿತು, ನೀಟ್ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಔಟ್ ಆಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವರು ಇಬ್ರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDSನ ಪ್ರಜ್ವಲ್ ರೇವಣ್ಣ ಇದು, ಅದು ವೈಯಕ್ತಿಕ ಅವ್ರದ್ದು. ಆದರೆ 187 ಕೋಟಿ ಜನಗಳ ದುಡ್ಡನ್ನ ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನ ನೀವ್ಯಾಕೆ ಮುಚ್ಚಾಕ್ತಾ ಇದ್ದೀರಾ? ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ. ಅದಕ್ಕೆ ಏನಾಗ್ತೈತೋ ಶಿಕ್ಷೆ ಹಾಗೆ ಆಗ್ತೈತೆ. ಆದ್ರೆ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SC ದುಡ್ದು ಅವ್ರಿಗೆ ಲೋನ್ ಕೊಡಕ್ಕೆ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ, ಅದನ್ನ ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂಥದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ. ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲ ನಾಯಕರನ್ನ, ಪತ್ರಕರ್ತರನ್ನ, ನ್ಯಾಯಾಧೀಶರನ್ನ ಜೈಲಿಗೆ ಹಾಕ್ತಂಥವ್ರು ನೀವು, ದುರುಳರು ನೀವು ಶಿಕ್ಷೆ ಆಗಬೇಕು. ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ. 50 ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗಬೇಕು, ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾರೆ.